ಒಂದು ದೇಶ ಒಂದು ಚುನಾವಣೆ ಈ ಬಗ್ಗೆ ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರ ನೇತೃತ್ವದ ಕಮಿಟಿ ಒಂದು ವರದಿಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ಅದನ್ನು ಪುರಸ್ಕರಿಸಿದೆ. ಕಾರಣ ಇಷ್ಟೇ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಸರ್ಕಾರಗಳು ಆಯ್ಕೆ ಆಗಬೇಕು, ಆ ಸರ್ಕಾರಗಳು ಕೆಲಸ ಮಾಡಬೇಕು. ಸ್ವಾತಂತ್ರ್ಯ ಬಂದ ನಂತರ ಇತ್ತೀಚಿನ ವರ್ಷದಲ್ಲಿ ಪ್ರತಿ ವರ್ಷ ಒಂದೊಂದು ಕಡೆ ಚುನಾವಣೆಗಳು ನಡೀತಾ ಇದೆ, ಬೇರೆ ಬೇರೆ ಚುನಾವಣೆಗಳು ನಡೀತಾ ಇದೆ. ಹಾಗಾಗಿ ಪ್ರಜಾಪ್ರಭುತ್ವ ನಮಗೆ ಬಹಳ ದುಬಾರಿಯಾಗಿ ಕಾಣ್ತದೆ. ಈ ಪದೇ ಪದೇ ಚುನಾವಣೆಯಿಂದಾಗಿ ನೀತಿ ಸಂಹಿತೆ 5-6 ತಿಂಗಳ ಕಾಲ ಅಭಿವೃದ್ಧಿ ಕೆಲಸಗಳು ಸ್ಥಗಿತ ಆಗ್ತದೆ. ಮತ್ತು ಬಹಳ ದೊಡ್ಡ ಹಣದ ವೆಚ್ಚ ಈ ಚುನಾವಣೆಯಲ್ಲಿ ಆಗ್ತಾಯಿದೆ. ಸರ್ಕಾರದ ಕಡೆಯಿಂದ, ಎಲೆಕ್ಷನ್ ಕಮಿಷನ್ ಕಡೆಯಿಂದ ವೆಚ್ಚ ಆಗ್ತಾಯಿದೆ. ಅದಲ್ಲದೆ ಅಭ್ಯರ್ಥಿಗಳು ಕೂಡ ವೆಚ್ಚ ಮಾಡ್ತಾರೆ. ಇದರ ಪರಿಣಾಮವಾಗಿ ಭಾರಿ ದೊಡ್ಡ ಆರ್ಥಿಕ ಹಿನ್ನಡೆ ಈ ದೇಶಕ್ಕೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ದೇಶಕ್ಕೆ ಒಂದು ಸಾರಿಗೆ ಚುನಾವಣೆ ನಡೆಸುವಂಥದ್ದು ಹಿಂದೆಲ್ಲ ಆಗ್ತಾಯಿತ್ತು. ಸ್ವಾತಂತ್ರ್ಯ ಬಂದ ಆರಂಭದ 10-20 ವರ್ಷ ಹಾಗೆ ನಡ್ಕೊ ಬರ್ತಾಯಿತ್ತು. ವಿಧಾನಸಭೆ ಲೋಕಸಭೆ ಒಟ್ಟೊಟ್ಟಿಗೆ ನಡೀತಾ ಇತ್ತು. ಈಗ ಲೋಕಸಭೆ ಒಂದು ಸರಿ ಆಗ್ತದೆ, ವಿಧಾನಸಭೆ ಬೇರೆ ಬೇರೆ ಸಂದರ್ಭದಲ್ಲಿ ನಡೆಯುತ್ತೆ. ಆಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮತ್ತೆ ನಡೀತದೆ. ಇದರಿಂದಾಗಿ ಭಾಳ ದೊಡ್ಡ ನಷ್ಟ ಆಗ್ತದೆ. ಆದ್ದರಿಂದ ಕೇಂದ್ರ ಸರ್ಕಾರ ತರಲಿಕ್ಕೆ ಉದ್ದೇಶ ಆಗಿರ್ತಕ್ಕಂಥ ಇದನ್ನು ವಿರೋಧ ಪಕ್ಷಗಳು ಇವತ್ತು ಟೀಕೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವರಿಗೆ ಇದ್ರ ಬಗ್ಗೆ ಡೀಟೇಲ್ ಚರ್ಚೆಗೆ ಹೋಗಲಿಕ್ಕೆ ಅವರಿಗೆ ಆಗೋದಿಲ್ಲ. ಒಂದೇನೆಂದರೆ, ಮೋದಿ ತಂದಂಥದ್ದನ್ನ ಎಲ್ಲದನ್ನೂ ಕೂಡ ನಾವು ವಿರೋಧ ಮಾಡಬೇಕು ಅನ್ನುವಂಥ ಒಂದೇ ಕಾರಣಕ್ಕಾಗಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಆದ್ದರಿಂದ ದೇಶದ ಹಿತದೃಷ್ಟಿಗಿಂತ ಮೋದಿ ವಿರೋಧಿಸುವಂಥದ್ದು ನನ್ನ ಮುಖ್ಯ ಅಂತ ಅವರು ಭಾವಿಸ್ತಾರೆ. ಆದರೆ ದೇಶದ ಹಿತದೃಷ್ಟಿಯಿಂದ ಒಂದೇ ಚುನಾವಣೆ ನಡೆಯುವಂಥದ್ದು ಅಗತ್ಯ ಇದೆ ಅಂತೇಳಿ ನನ್ನ ಅನಿಸಿಕೆ.